ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಕಾಶಿ ವಿಶ್ವನಾಥ್ರಿಗೆ ಯಾತ್ರೆಗೆ ನೀವೇನಾರು ಹೋಗಿದ್ರೆ 5,000 ಸರ್ಕಾರ ಕಡೆಯಿಂದ ಪ್ರೋತ್ಸಾಹಧನ ಸಿಗುತ್ತೆ. ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು, ಯಾವ ಥರ ಹಾಕ್ಬೋದು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ. ಇದು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಡೈರೆಕ್ಟಾಗಿ ಹೋಗಿ ಎಲ್ಲನೂ ಚೆಕ್ ಮಾಡ್ಬೋದು, ನೋಟಿಫಿಕೇಷನ್ ನೋಡ್ಬೋದು. ಈ ನೋಟಿಫಿಕೇಷನ್ ಯಾತ್ರೆಗೆ ಸರ್ಕಾರ ಸಬ್ಸಿಡಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಪೂರ್ತಿ ಡೀಟೇಲ್ಸ್ ಐತೆ, ಅದ್ರ ಬಗ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ಏನು ಪ್ರತಿಯೊಂದು 2024-25 ಸಾಲಿನ ಕರ್ನಾಟಕ ರಾಜ್ಯದಿಂದ ಕಾಶಿ ಯಾತ್ರೆ ಕೈಗೊಂಡವರಿಗೆ 30,000 ಯಾತ್ರಿಗಳಿಗೆ ತಲಾ 5,000ಗಳಂತೆ ಸರ್ಕಾರ ಸಹಾಯಧನ ಕೊಡ್ತಾರೆ. ಅಂದರೆ 30,000 ಜನಕ್ಕೆ 2024ರಲ್ಲಿ ಯಾರ್ಯಾರು ಹೋಗಿದ್ರು ಅವರೆಲ್ಲ ಇದಕ್ಕೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ನಿಮಗೆ 5,000 ಥರ ಪ್ರೋತ್ಸಾಹಧನ ಸಿಗುತ್ತೆ. ಇದು ಪ್ರೋತ್ಸಾಹಧನನ 10ನೇ ತಿಂಗಳು ಸ್ಟಾರ್ಟ್ ಮಾಡಿ 3ನೇ ತಾರೀಕಿಂದ ಆಹ್ವಾನಿಸಿರೋದು. ಜನವರಿ 2025 ಜನವರಿ 15ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರೊಳಗೆ ನೀವು ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಯಾತ್ರಿಗಳಿಗೆ ಅರ್ಹತೆಗಳು ಏನಿರಬೇಕು ಅನ್ನೋದನ್ನ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನೋಡಿ ಒಂದೊಂದಾಗಿ. ಯಾತ್ರಿಗಳು ಕರ್ನಾಟಕ ಕಾಯಂ ನಿವಾಸಿ ಆಗಿರಬೇಕು, ಅಂದರೆ ಕರ್ನಾಟಕದವ್ರು ಆಗಿರೋರು ಮಾತ್ರ ಇದಕ್ಕೆ ಅರ್ಜಿ ಹಾಕ್ಬೋದು. 18 ವರ್ಷ ಮೇಲ್ಪಟ್ಟಿರೋರಿಗೆ ಅರ್ಜಿ ಹಾಕ್ಬೋದು. ಮತ್ತು ಆಧಾರ್ ಕಾರ್ಡು ಎರಡೂ ಬದಿ ಸೈಡು ತಪ್ಪದೆ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟರೆ. ಚುನಾವಣಾ ಗುರುತಿನ ಚೀಟಿ ಇಲ್ಲದ್ರೆ ರೇಷನ್ ಕಾರ್ಡು ಇವೆರಡರಲ್ಲಿ ಒಂದು ಹಾಕ್ಬೋದು. ಯಾತ್ರಿಗಳು ಕಾಶಿಗೆ ಪ್ರಯಾಣಿಸಿದ ಕುರಿತು ಟಿಕೆಟ್ ಅಪ್ಲೋಡ್ ಮಾಡತಕ್ಕದ್ದು ಅಂತಂದರೆ ಟ್ರೈನ್ ಟಿಕೆಟ್, ಬಸ್ ಟಿಕೆಟ್ ಎಲ್ಲನೂ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಕಾಶಿಗೆ ಹೋಗಿರೋದ್ರ ಬಗ್ಗೆ ಅವ್ರಿಗೆ ಗೊತ್ತಾಗೋಕ್ಕೆ. ಅರ್ಹ ಯಾತ್ರಿಗಳು ತಮ್ಮ ಅರ್ಜಿಯನ್ನು ಆನ್ಲೈನ್ ಮೂಲಕ ಸೇವಾ ಸಿಂಧು ಪೋರ್ಟಲ್ ಮೂಲಕ ಹಾಕ್ಬೋದು. 15/1/2025 ಸಂಜೆ 4 ಗಂಟೆ ಒಳಗೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ನೀವು 10ನೇ ತಿಂಗಳಿಂದ 15ನೇ ತಾರೀಕು 1ನೇ ತಿಂಗಳು 2025 ಸಂಜೆ 4 ಗಂಟೆ ಒಳಗೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ದಿನಾಂಕ 15/7/2024ರಿಂದ ಕಾಶಿ ಯಾತ್ರೆಗೆ ಕೈಗೊಂಡಿರೋರು ಇದಕ್ಕೆ ಅರ್ಜಿ ಹಾಕ್ಬೋದು. ಅಂದರೆ 2024 7ನೇ ತಿಂಗಳಿಂದ ಯಾರ್ಯಾರು ಹೋಗಿರ್ತೀರೋ 15ನೇ ತಾರೀಕು ಮೇಲೆ ಅವರು ಇದಕ್ಕೆ ಅರ್ಜಿ ಹಾಕ್ಬೋದು. ಇದು 30,000 ಸೆಲೆಕ್ಟ್ ಆದವ್ರಿಗೆ ಮಾತ್ರ ಇದಕ್ಕೆ ಅಮೌಂಟ್ ಬರುತ್ತೆ, 5,000 ಥರ ಪ್ರೋತ್ಸಾಹಧನ. ಮತ್ತು ಯಾತ್ರಿಗಳು ಸಹಾಯಧನವು ಒಂದು ಬಾರಿ ಪಡೆದ ನಂತರ ಅದೇ ವ್ಯಕ್ತಿಗೆ ಮತ್ತೊಮ್ಮೆ ಅನುದಾನ ನೀಡಲಾಗುವುದಿಲ್ಲ ಅಂತ ಕೊಟ್ಟರೆ. ಇದಕ್ಕೆ ಸಹಾಯಧನ ಒಂದೇ ಸರಿ ಕೊಡೋದು, ಈ ಪದೇ ಪದೇ ಕೊಡಲ್ಲ. ಈ ಬಗ್ಗೆ ಯಾತ್ರಿಗಳು 50 ರೂಪಾಯಿ ಕೊಟ್ಟು ಚಾಪ ಕಾಗದ ಕೊಟ್ಟು ಈ ಸ್ಟಾಂಪಲ್ಲಿ ರೋಟರಿ ಮಾಡಿಸ್ಬೇಕಾಗುತ್ತೆ. ನಾವು ಹಿಂದೆ ಎಲ್ಲೂ ಹೋಗಿಲ್ಲ, ಇದೇ ಫಸ್ಟ್ ಹೋಗ್ತಾ ಇರೋದು ಕಾಶಿ ವಿಶ್ವನಾಥಕ್ಕೆ ಅಂತ ಮಾಡಿಸಿ ಕೊಡಬೇಕಾಗುತ್ತೆ. ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಕಾಶಿ ಯಾತ್ರೆ ಕೈಗೊಂಡಿರುವ ದೃಢೀಕರಿಸುವ ಸಲುವಾಗಿ ಕಾಶಿ ವಿಶ್ವನಾಥ ದೇವಾಲಯ ಮುಂಬದಿ ಯಾತ್ರಿಗಳು ಛಾಯಾಚಿತ್ರ ಬೇಕು ಅಂತ ಕೊಟ್ಟರೆ. ಅಂದರೆ ನೀವೇನಾರ ಅಲ್ಲಿಗೆ ಕಾಶಿಗೆ ಹೋಗಿದ್ರೆ ಮುಂಬದಿಲಿ ಫೋಟೋ ತೆಗಿಸ್ಕೋಬೇಕು ಎಲ್ಲರೂ ಗ್ರೂಪಲ್ಲಿ. ಆ ಛಾಯಾಚಿತ್ರ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಯಾತ್ರಿಗಳು ಅರ್ಜಿ ಸಲ್ಲಿಸೋ ಮುನ್ನ ಅವರ ಬ್ಯಾಂಕ್ ಖಾತೆ NPC ಆಗಿರಬೇಕು, ಅಂದರೆ ಆಧಾರ್ ಸೀಡಿಂಗ್ ಡೈರೆಕ್ಟು ಅಮೌಂಟು ನಿಮ್ಮ ಆಧಾರ್ ಸೀಡಿಂಗ್ ಮೂಲಕ ನಿಮಗೆ ಅಕೌಂಟಿಗೆ ಬರುತ್ತೆ. ಆದ್ದರಿಂದ ನೀವು NPC ಮಾಡಿಸಿರ್ಬೇಕು ಆಧಾರ್ ಕಾರ್ಡ್ಗೆ. ಇಷ್ಟು ಕೊಟ್ಟರೆ ನೀವೇನೋ ಆನ್ಲೈನ್ ಅರ್ಜಿ ಹಾಕ್ತೀನಿ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳು ಹಾಕಿಸಿ ನೀವೇ ನಿಮ್ಮ ಫೋನು ಮತ್ತು ಲ್ಯಾಪ್ಟಾಪಲ್ಲಿ ಹಾಕ್ತೀನಿ ಅಂದರೆ ಹಾಕ್ಬೋದು. ಯಾವ ಥರ ಅರ್ಜಿ ಹಾಕ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.